Enterprises Productions number 1 start. ಸ್ಟಾರ್ಟ್. ನಮಸ್ಕಾರ ರಾಜೇಶ್ ಅವರೇ. ಓ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನೋ ಮಾಡ್ತಾ ಇದ್ದೀರಾ ಸಂಡೇ ಇವತ್ತು? ಏನಿಲ್ಲ, ಹಂಗೆ ಈ ಜೀವಾಮೃತ ಮಾಡೋಣ ಅಂತ ಇದ್ದೀನಿ. ಜೀವಾಮೃತ ಅಂದ್ರೆ ಏನು ರಾಜೇಶ್ ಅವರೇ? ಈಗ ನೋಡಿ, ನಾವೆಲ್ಲ ಬೆಳಿತೀವಲ್ಲ, ಯಾವುದೇ ಬೆಳೆ ಬೆಳೆದ್ರೆ, ಹಣ್ಣು ಬೆಳೆದ್ರೆ, ತರಕಾರಿ ಬೆಳೆದ್ರೆ ಇವತ್ತು ರಾಸಾಯನಿಕ ಗೊಬ್ಬರ ಹಾಕ್ತೀವಿ ಅಲ್ವಾ? ಅದಕ್ಕೆ ಈ ಜೀವಾಮೃತ ಹೇಗಿರಬೇಕು ಅಂತಂದ್ರೆ, ಇದು ಮನೆಯಲ್ಲಿ ಇರುವಂಥ ವಸ್ತುಗಳಿಂದ ಜೀವಾಮೃತನ ನಾವು ತಯಾರು ಮಾಡ್ತೀವಿ. ಅಂದ್ರೆ ಮನೆಯಲ್ಲಿ ಏನು ಸಿಗುತ್ತೆ ಅದರಿಂದ ನಾವು ಜೀವಾಮೃತ ಹೌದು ಹೌದು. ಏನೇನು ಜೀವಾಮೃತಕ್ಕೆ? ಇದರಲ್ಲಿ ನಮಗೆ ಮನೆಯಲ್ಲಿ ಸಿಗುವಂಥ ಬೆಲ್ಲ ಇರಬೇಕು. ಇದು ಬೆಲ್ಲನಾ? ಹೌದು, ಸಿಗುವಂಥ ಬೆಲ್ಲ. ಹೌದು ಹೌದು. ಇದು ನೋಡಿ, ಸಿಗುವಂಥ ಎಷ್ಟು ಹಳೆ ಬೆಲ್ಲ ಇರುತ್ತೆ ಅಷ್ಟು ಒಳ್ಳೆಯದು. ಓಕೆ ಕಪ್ಪಗಿದ್ರೆ ತುಂಬಾ ಒಳ್ಳೆಯದು. ಓಕೆ, ಆಯ್ತಾ? ಇದು ಬಂದು ಈ ಬದುವಲ್ಲಿರುವಂಥ ಮಣ್ಣನ್ನೇ ತೆಗೆದುಕೋಬೇಕು. ಅಂದ್ರೆ ಇದು ಮೇಲ್ಮನೆ ಈ ಕಡೆ ಇರುತ್ತಲ್ವ ಮಣ್ಣು? ಹೌದು, ಇದು ಭೂಮಿನಲ್ಲಿ. ಹೌದು. ಆಮೇಲೆ ಇದು ದೇಸಿ ಹಸುವಿನ ಸಗಣಿ. ದೇಸಿ ಹಸು ಅಂದ್ರೆ ನಿಮ್ಗೆ ಇದಾಗೋದಿಲ್ಲ, ಡೆನ್ಮಾರ್ಕ್ ಹಸು ಹೌದು. ಮತ್ತೆ ಈ ನೋಡಿ, ನಾಟಿ ಹಸುದೇ ಇರಬೇಕು. ನಾಟಿ ಹಸುವಲ್ಲಿ ಕೆಲವೊಂದು ಗುಣಗಳಿದೆ, ಅದರಿಂದ ನಾವು ನಾಟಿ ಹಸುವಿನ ಸಗಣಿಯನ್ನೇ ನಾವು ತಗೋಬೇಕು. ಇದು ಬಂದು ಈ ಕಡಲೆ ಹಿಟ್ಟು. ಇದು ಕಡಲೆ ಹಿಟ್ಟು? ಹೌದು, ಮನೆಯಲ್ಲಿ ಬೆಳೆಸ್ತೀವಲ್ವಾ, ಆ ಥರ ಈ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಅಥವಾ ಯಾವುದೇ ಒಂದು ದ್ವಿದಳ ಧಾನ್ಯದ ಹಿಟ್ಟನ್ನ ನಾವು ತೆಗೆದುಕೋಬೇಕಾಗತ್ತೆ. ಓಕೆ, ಆಯ್ತಾ? ಆಮೇಲೆ ಇದು ಬಂದು ಇದೇನು ಸರ್ ಇದು ಬಾಟಲಲ್ಲಿ ಇದೆ? ಇದು ಬಂದು ಗೋಮೂತ್ರ. ಗೋಮೂತ್ರ, ದೇಸಿ ಹಸುವಿನ ಒಂದು ಮೂತ್ರ. ಓಕೆ. ಆಯ್ತಾ? ದೇಸಿ ಹಸುದೇ ಆಗ್ಬೇಕು? ದೇಸಿ ಹಸುದೇ ಆಗ್ಬೇಕು, ಬೇರೆ ಹಸುವಿದು ನಡೆಯೋದಿಲ್ಲ. ಇಷ್ಟು ಸಾಮಗ್ರಿಗಳಿದ್ರೆ ನೀವು. ಅದೇನು ಸರ್ ಅದು? ಇದು ಬಂದು ಇದನ್ನ ನಾವು ಜೀವಾಮೃತವನ್ನು ಮಾಡಲಿಕ್ಕೆ ಒಂದು ಪಾತ್ರೆ, ಓಕೆ, ಸ್ವಲ್ಪ ನೀರು ನಾವು ಕುಡಿಯುವಂಥ ನೀರಿದ್ರೆ ತುಂಬಾ ಒಳ್ಳೆಯದು, ಇಲ್ಲಾಂದ್ರೂ ನಡೆಯುತ್ತೆ. ನೀರು, ಇಷ್ಟು ಸಾಮಗ್ರಿಗಳಿದ್ರೆ ನಾವು ಜೀವಾಮೃತನ ನಾವು ತಯಾರು ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಈಗ ಜೀವಾಮೃತನ ಮಾಡೋದನ್ನ ಒಂದು ಸಿಂಪಲ್ ಆಗಿ ಹೇಳ್ಕೊಡ್ತಾರೆ ರಾಜೇಶ್ ಅವರು. ಈಗ ಶುರು ಮಾಡೋಣ ಸರ್? ಮಾಡೋಣ. ನೋಡಿ, ಮೊದಲು ಈ ಪಾತ್ರೆನ ಇಟ್ಕೋಬೇಕು. ಅಳತೆ ಹೇಳ್ತೀನಿ, ಇಲ್ಲಿ ನಾನು ತೋರಿಸ್ತಾ ಇರೋದು ಉದಾಹರಣೆಗೋಸ್ಕರ. ಅಳತೆ ಅಂದರೆ ಒಂದು ಡ್ರಮ್ಮಲ್ಲಿ 200 ಲೀಟರ್ ನೀರಿರಬೇಕು. ಆಯ್ತಾ? 200 ಲೀಟರ್ ನೀರಿದ್ದಾಗ ಕೊನೆಗೆ ಏನು ಮಾಡಬೇಕಂದ್ರೆ ಒಂದು 10 ಲೀಟರ್ ನಿಮಗೆ ಗೋಮೂತ್ರ ಬೇಕಾಗತ್ತೆ, ದೇಸಿ ಹಸುವಿಂದು. ಆಮೇಲೆ ಒಂದು 10 kg ದೇಸಿ ಹಸುವಿನ ಸಗಣಿ. ಓಕೆ. ಆಮೇಲೆ ಇದು ಒಂದು 2 kg, ಇದು ಒಂದು ಹಿಡಿಯಷ್ಟು. ಓಕೆ. ಇದು ಒಂದು 1 kg ಕಡಲೆ ಇಟ್ಟಿದ್ರೆ ಸಾಕು. 1 kg ಕಡಲೆ ಇಟ್ಟಿದ್ರೆ ಸಾಕು. ಮೊದಲು ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀವು. ಇದು ಸುಮಾರು 2 ಲೀಟರ್ ನೀರಿದೆ. ಹೌದು, 2 ಲೀಟರ್ ನೀರಿದೆ. ಆಯ್ತಾ? ಇದನ್ನ ಕಲಿಸ್ಲಿಕ್ಕೆ ಒಂದು ಈ ತರ ಕಡ್ಡಿ ಇಟ್ಕೊಳ್ತಿ. ಮೊದಲಿಗೆ ನೀವು ಈ ಸಗಣಿಯನ್ನ ಹಾಕಬೇಕು. ನಾಟಿ ಸಗಣಿನೇ ಹಾಕಿರ್ಬೇಕು, ದೇಸಿ ಅಥವಾ ನಾಟಿ ಸಗಣಿನೇ ಇರಬೇಕು. ಆಯ್ತಾ? ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬಾ ಬೇಗ ಕರ್ದು ಬಿಡಕ್ಕೆ. ಹೌದು, ನೋಡಿ, ಎಲ್ಲ ಕರ್ಗೋಯ್ತಲ್ವಾ? ನೀರಲ್ಲಿ. ಹೌದು, ಬೆರಕೆ ಆಯಿತು. ನೀರಿನ ಜೊತೆ ಬೆರಕೆ ಆಯಿತು. ಇದಾದ ನಂತರ ಈ ಗೋಮೂತ್ರನ ಹಾಕ್ಬೇಕು. ದೇಸಿ ಅಥವಾ ನಾಟಿ ಹಸುವಿನ ಗೋಮೂತ್ರ. ಇದು ಸುಮಾರು 500 ವರ್ಷ ಇರುತ್ತೆ. 500 ವರ್ಷ ಏನೂ ಆಗೋದಿಲ್ಲ ಇದು. ಆಯ್ತಾ? ಇದು ಎಷ್ಟು ಹಳೇದಾಗಿರುತ್ತೆ ಅಷ್ಟು ಒಳ್ಳೆಯದು. ಇದು ಪೆಸ್ಟಿಸೈಡ್ ಆಗಿ ಯೂಸ್ ಮಾಡ್ತಾರೆ. ಪೆಸ್ಟಿಸೈಡ್ ಆಗಿ ಯೂಸ್ ಮಾಡ್ಕೋಬಹುದು. ಎಷ್ಟು ಹಳೇದಾಗಿರುತ್ತೆ ಅಷ್ಟು ಒಳ್ಳೆಯದು. ಈ ಸಗಣಿ ಬಂದಾಗ ಎಷ್ಟು ಫ್ರೆಶ್ ಆಗಿರುತ್ತೆ ಅಷ್ಟು ಒಳ್ಳೆಯದು. ಸೊ ಇದಾದ ನಂತರ ಸ್ವಲ್ಪ ಈ ಬೆಲ್ಲನ ಇದರಲ್ಲಿ ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ ನಿಮಗೆ ಶೂನ್ಯ ಬಂಡವಾಳದ ಕೃಷಿ ಅಂತ ಕರೀತಾರೆ. ಅಂದ್ರೆ ಇಂಗ್ಲಿಷ್ನಾಗೆ 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರೀತಾರೆ. ಇದರಲ್ಲಿ ನೀವು ಪೇಟೆಯಿಂದ ತರಬೇಕಾಗಿದ್ದು ಏನೂ ಇಲ್ಲ. ರೈತರಿಗೆ ಏನು ಖರ್ಚು ಬರಲ್ಲ. ಆಯ್ತಾ? ಏನು ಅಂದ್ರೆ ಸ್ವಲ್ಪ ಬೆಲ್ಲದ ಖರ್ಚು ಬರುತ್ತೆ, ಸ್ವಲ್ಪ ಈ ಕಡಲೆ ಹಿಟ್ಟು ಬೆಲ್ಲ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ. ಇವಾಗ ಇದನ್ನ ಸೇರಿಸೋಣ. ಇದನ್ನ ಹಾಕಿ ಕಲಿಸ್ಬೇಕು. ಹೌದು, ನೋಡಿ, ಇಷ್ಟ ಆಯ್ತಾ? ಇವಾಗ ಇದನ್ನ ಚೆನ್ನಾಗಿ ತಿರುಗಿಬಿಟ್ಟು
ಕಲಿಸ್ಕೊಳ್ಳೋಣ. ಇದು ಸೇರ್ಕೊಂಡ್ಬಿಡತ್ತೆ ಇವಾಗ. ಇದನ್ನ ನೀವು ತಿರುಗಿಸ್ಬೇಕಾದ್ರೆ ಗಡಿಯಾರದ ಮುಳ್ಳು ಹೇಗೆ ಓಡತ್ತಲ್ವಾ ಅದೇ ರೀತಿಯಲ್ಲೇ ತಿರುಗಿಸ್ಬೇಕು. ಕ್ಲಾಕ್ ವೈಸ್ ಅಲ್ಲಿ ಹೌದು, ಯಾಕೆಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಇರುತ್ತೆ ಅಥವಾ ಸೂಕ್ಷ್ಮ ಜೀವಾಣುಗಳಿರುತ್ತೆ, ಅದಕ್ಕೋಸ್ಕರ ನೀವು ಹೀಗೆ ತಿರುಗಿಸ್ಬೇಕು. ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನ ಸೇರಿಸ್ಬೇಕು. ಇದು ಸೇರ್ಕೊಳ್ಳುತ್ತೆ, ಸೇರ್ತಾ ಇದೆ. ಈಗ ನೀವು ಕಾಣ್ತಾ ಇದ್ದೀರಾ, ಇದು ಒಂದು ಸೊಲ್ಯೂಷನ್ ಆಗ್ತಾ ಆಯ್ತಾ. ಈಗ ಸ್ವಲ್ಪ ಈ ತಗೊಂಡಿರುವಂಥ ಒಂದು ಹಿಡಿಯಷ್ಟು ಬದುವಿನ ಮಣ್ಣು ಬದ ಇರುತ್ತಲ್ವಾ, ಆ ಬದ ಹತ್ರ ಇರುವಂಥ ಮಣ್ಣನ್ನು ಇದಕ್ಕೆ ಸೇರಿಸ್ಬೇಕು. ಮತ್ತೆ ಸ್ವಲ್ಪ ಇದನ್ನು ಸೇರಿಸ್ಕೊಳ್ಳೋಣ, ಮಿಕ್ಸ್ ಮಾಡೋಣ. ಇವಾಗ ನೋಡಿ, ನಿಮ್ಮ ಜೀವಾಮೃತ ತಯಾರಾಯಿತು. ಸ್ನೇಹಿತರೆ, ಈಗ ರಾಜೇಶ್ ಅವರು ಜೀವಾಮೃತನ ಹೇಗೆ ಸಿಂಪಲ್ ಆಗಿ ಮಾಡೋದು ಅಂತ ತೋರಿಸಿದರೆ ಇದರ ಉಪಯೋಗಗಳನ್ನು ಈಗ ತಿಳಿಸ್ಕೊಡ್ತಾರೆ. ಈಗ ಹೇಳ್ತೀನಿ ಸರ್. ಈಗ ಈ ಜೀವಾಮೃತನ ಏನು ಮಾಡಬೇಕು ಅಂದರೆ ಬಿಸಿಲಲ್ಲಿ ಆದಷ್ಟು ಇಟ್ಕೊಡ್ದು, ಬಿಸಿಲಿಗೆ ತಗಲಬಾರ್ದು. ಒಂದು ಬಟ್ಟೆಯಿಂದ ಕವರ್ ಮಾಡಿಬಿಟ್ಟು ದಿನ ಬೆಳಗಾದರೆ ಒಂದು 2 ದಿವಸ ಹಾಗೆ ಇಡಬೇಕು. ಇವತ್ತು ನೀವು ತಯಾರು ಮಾಡಿದ್ರೆ ನಾಳೆ ಅದನ್ನು ಮತ್ತೆ ಆ ಬಟ್ಟೆಯನ್ನು ತೆಗೆದು ಸ್ವಲ್ಪ ಅದನ್ನು ಹೀಗೆ ಕಲಿಸಬೇಕು. ಕಲಿಸಿದಾದ ನಂತರ ಮತ್ತೆ ಇನ್ನೊಂದು ದಿವಸ ಮತ್ತೆ ಸ್ವಲ್ಪ ಕಲಿಸ್ಬೇಕು. 2ನೇ ದಿವಸ, 3ನೇ ದಿವಸ ನಿಮ್ಮ ಜೀವಾಮೃತ ತಯಾರಾಗಿದೆ ಬಳಸಲಿಕ್ಕೆ. ಸೊ ಶುರು ಮಾಡಿದ ಮೇಲೆ 2 ದಿನ ಕಲಿಸಿದ ಮೇಲೆ 3ನೇ ದಿನ ಅದು ಜೀವಾಮೃತ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಹೌದು. ಸೊ ಹಾಗಾದ್ಮೇಲೆ ಇದನ್ನ ಏನು ಮಾಡಬೇಕು ಅಂದರೆ ನಾವು ಒಂದು ತೆಳುವಾದ ಬಟ್ಟೆಯಲ್ಲಿ ಅದನ್ನು ಸೋಸಬೇಕಾಗತ್ತೆ. ಸೋಸ್ಬಿಟ್ಟು ನಿಮಗೆ ಎಷ್ಟು ಬೇಕಾಗತ್ತೆ ಇದರಲ್ಲಿ ನೀವು 200 ಲೀಟರ್ ನೀರನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಈಗ ನಾನು ತಯಾರು ಮಾಡಿದ್ದು ಸುಮಾರು 2 ಲೀಟರ್ ಇದೆ. ಅಂದರೆ 1 ಲೀಟರ್ ಜೀವಾಮೃತಕ್ಕೆ 100 ಲೀಟರ್ ನೀರನ್ನು ತಾವು ಬೆರೆಸಬೇಕಾಗತ್ತೆ. ಬೆರೆಸ್ಬಿಟ್ಟು ಸಾಧಾರಣವಾಗಿ ನಿಮಗೆ ಡ್ರಿಪ್ ಇರಿಗೇಷನ್ ಇರುತ್ತೆ ಅಥವಾ ಈ ಸಿಂಚನ ಅಂತ ಕರೀತಾರೆ, ಅಥವಾ ನೀವು ಡ್ರಮ್ಮಲ್ಲಿ ತೊಗೊಂಡು ಸ್ಪ್ರೇ ಮಾಡೋದಾಗಲಿ ಆ ಸ್ಪ್ರೇ ಮಾಡ್ಬೋದು, ಅಥವಾ ಡ್ರಿಪ್ಪಲ್ಲಿ ಕಳಿಸ್ಬೋದು, ಪೈಪಲ್ಲಿ ಬಿಡ್ಬೋದು. ಇದನ್ನು ತಾವು ಹಣ್ಣು, ತರಕಾರಿ, ಧಾನ್ಯಗಳು, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಅಥವಾ ಗೋಧಿ ಆಗಿರ್ಬೋದು, ಕಬ್ಬಾಗಿರ್ಬೋದು, ಹೂವು, ಹಣ್ಣು ಎಲ್ಲಕ್ಕೂ ಬಳಸ್ಬೋದು. ಇವತ್ತು ಪ್ರಪಂಚದಲ್ಲಿ ನಾವೆಲ್ಲ ರಾಸಾಯನಿಕ ಗೊಬ್ಬರದಿಂದ ತಿಂದು ಎಲ್ಲರ ಆರೋಗ್ಯದ ಮೇಲೆ ಪ್ರಭಾವ ಆಗಿದೆ. BP ಆಗಲಿ, ಶುಗರ್ ಆಗಲಿ, ಕ್ಯಾನ್ಸರ್ ಆಗಲಿ ಬಂದಿದೆ. ಆಯಿತಾ. ಇವತ್ತು ಇದನ್ನು ನಾವು ಮಾಡಿದ್ರೆ ವಿಷಮುಕ್ತವಾದ ಅನ್ನನ ನಾವು ಸಮಾಜಕ್ಕೆ ಕೊಡ್ಬೋದು. ಸೊ ಎಲ್ಲ ರೈತರು ಇದನ್ನು ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡ್ರೆ ರಾಸಾಯನಿಕ ಗೊಬ್ಬರದಲ್ಲಿ ಬರುವಂಥ ಒಂದು ಏನು ಇಳುವರಿ ಇದೆ ಅದಕ್ಕೂ ಹೆಚ್ಚು ಇಳುವರಿ ಇದರಲ್ಲಿ ಬರುತ್ತೆ. ಹಾಗೆ ನೀವು ಒಂದು ಎನ್ವೈರ್ಮೆಂಟನ್ನು ಕಾಪಾಡ್ತೀರಾ. ಹೌದು. ಈಗ ಸ್ನೇಹಿತರೆ, ರಾಜೇಶ್ ಅವರು ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಇದರಿಂದ ಏನು ಉಪಯೋಗ ಅಂದರೆ ಇದು ನ್ಯಾಚುರಲ್ಲು, ಇದು ನಮ್ಮ ಮುಂದಿನ ಪೀಳಿಗೆಗೆ ದುಷ್ಪರಿಣಾಮವನ್ನು ಬೀರಲ್ಲ ಅಂತ ಇದು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಇದನ್ನು ಉಪಯೋಗಿಸಿ, ಇದನ್ನು ನಿಮ್ಮ ಬಳಸಿ, ಇದರಿಂದ ನಿಮಗೆ ತುಂಬ ಚೆನ್ನಾಗಿ ಉತ್ಪನ್ನಗಳು ಬರುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ, ಧನ್ಯವಾದ. ನಮಸ್ಕಾರ, ಧನ್ಯವಾದಗಳು. ತಮ್ಮ ಪರಿಚಯ ಆಗಲಿಲ್ಲ. ನಾವು ನೋಡಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಇದು ಒಂದು ನಮಗೆ ಪ್ಯಾಷನ್ ಅಂತ ಕರೀತಾರೆ, ಭಾವೋದ್ರೇಕ. ನಮಗೆ ಬಹಳ ಒಂದು ಇಷ್ಟವಾದ ಒಂದು ಹವ್ಯಾಸ. ಹಾಗಾಗ್ಬಿಟ್ಟು ಇದನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಪ್ರತಿಯೊಂದು ಊರಿನಲ್ಲಿ ಇದೊಂದು ಡೆಮಾನ್ಸ್ಟ್ರೇಷನ್ನ ಮಾಡಿ ತೋರಿಸ್ತಾ ಇದ್ದೀವಿ. ಇದನ್ನು ಪ್ರತಿಯೊಬ್ಬ ರೈತರು ಅಳವಡಿಸ್ಕೊಂಡ್ರೆ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ತುಂಬ ಒಳ್ಳೆಯದಾಗತ್ತೆ. ಮುಂದೆ ಬರುವಂಥ ಮಕ್ಕಳು ಕೂಡ ಆರೋಗ್ಯವಂತರಾಗಿರ್ತಾರೆ, ಎಲ್ಲರಿಗೂ ಚೆನ್ನಾಗಾಗತ್ತೆ. ನೋಡಿ ಸ್ನೇಹಿತರೆ, ಇವರು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಒಂದು ಇವರ ಅಗ್ರಿಕಲ್ಚರಲ್ಲಿ ಇವರಿಗೆ ಹವ್ಯಾಸ ಇರೋದ್ರಿಂದ ಇದನ್ನು ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಇದು ನಾನ್ ಪ್ರಾಫಿಟ್, ಇವರಿಗೆ ನಾನ್ ಪ್ರಾಫಿಟ್ ಥರ ಮಾಡ್ತಾ ಇದ್ದಾರೆ ಇವರು. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಭಾವಿಸಿ ನಮಸ್ಕಾರ. ನಮಸ್ಕಾರ. ನಮಸ್ಕಾರ.